ಫ್ರೆಂಡ್ಸ್, ಇವತ್ತು ನಿಮಗೆ ಹೊಸ ವಿಷಯದ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಅದೇನಪ್ಪ ಅಂದರೆ, ಬೆಂಗಳೂರಿನ 2ನೇ ಏರ್ಪೋರ್ಟ್ ಸರ್ವೆ ಮಾಡಿದ್ದಾರೆ. ಮಾಗಡಿಯ ಸೋಲೂರಿನ 19 ಹಳ್ಳಿಗಳ ಮೇಲೆ ಚೌಕಾಕಾರದ ಗುರುತಾಗಿದೆ ಫ್ರೆಂಡ್ಸ್. ಇದರಿಂದ ಹಳ್ಳಿಯ ಜನರು ಗಾಬರಿಯಾಗಿದ್ದಾರೆ. ಏಕೆಂದರೆ ತಮ್ಮ ಜಮೀನುಗಳನ್ನು ಕಳ್ಕೊತೀವಿ ಅನ್ನೋ ಒಂದು ಭಯ ಹುಟ್ಕೊಂಡಿದೆ ಫ್ರೆಂಡ್ಸ್. ಯಾವ್ಯಾವ ಹಳ್ಳಿಗಳ ಮೇಲೆ ಚೌಕಾಕಾರದಿಂದ ಹೇಳ್ತೀನಿ ಕೇಳಿ. ಡ್ರೋನ್ ಸರ್ವೆಯಿಂದ ಬೇಸತ್ತಿರುವ ಸೋಲೂರು ಹೋಬಳಿ ರೈತರೀಗ ಹುಟ್ಟೂರು ಹಾಗೂ ಅನ್ನ ನೀಡುವ ಭೂಮಿ ಉಳಿಸಲು ಪ್ರತಿಭಟನೆಗಾಗಿ ಮುಂದಾಗಿದ್ದಾರೆ ಫ್ರೆಂಡ್ಸ್. ಯಾವ್ಯಾವ ಹಳ್ಳಿಗಳ ಮೇಲೆ ಡ್ರೋನ್ ಸರ್ವೆ ಆಗಿದೆ ಅಂತ ಮಾಹಿತಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ತೋರಿಸ್ತಾ ಇದ್ದೀನಿ ಯಾವ್ಯಾವ ಹಳ್ಳಿಗಳು ಅಂತ. ಸುಮಾರು 19 ಹಳ್ಳಿಗಳ ಮೇಲೆ ಚೌಕಾಕಾರದ ಗುರುತಾಗಿದೆ. ಅಧಿಕಾರಿಗಳು ಸರ್ವೆ ನಡೆಸಿ ಚೌಕಾಕಾರದ ಗುರುತಾಕಿಕೊಂಡಿದ್ದಾರೆ. ಯಾವ್ಯಾವು ಅಂದರೆ, ಮಾಗಡಿಯ ಮೋಟ್ಗಾನಹಳ್ಳಿ ಗ್ರಾಮ ಪಂಚಾಯಿತಿಯ ಕಾಟನ್ಪಾಳ್ಯ, ಶ್ರೀರಾಂಪುರ ಕಾಲೋನಿ, ಕೆಮ್ಮನಹಳ್ಳಿ, ಬಸವನಹಳ್ಳಿ, ಗೆಜ್ಜಗಲ್ಪಾಳ್ಯ, ಕಂಬೇಗೌಡನಪಾಳ್ಯ, ಕೋಡಿಹಳ್ಳಿ, ತಿರುಮಲಾಪುರ, ಹೊನ್ನಯ್ಯನಪಾಳ್ಯ, ಬೆಟ್ಟಯ್ಯನಪಾಳ್ಯ, ಪುಟ್ಟಯ್ಯನಪಾಳ್ಯ, ಗುಡೇಮಾರನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರುವಂತಹ ದಾಸೇಗೌಡನಪಾಳ್ಯ, ನಾಗನಹಳ್ಳಿ, ಅಕ್ಕಿನಾಳು ಕಾಲೋನಿ, ಶೆಟ್ಟಿಪಾಳ್ಯ, ಗರ್ಗೇಶ್ವರಪುರ, ಬಾಳಯ್ಯನಪಾಳ್ಯ, ಸುತ್ತೇಹಳ್ಳಿಪಾಳ್ಯ, ಲಕ್ಕೇನಹಳ್ಳಿ ಗ್ರಾಮ ಪಂಚಾಯಿತಿಗೆ ಬರುವಂತಹ ಮರಿಕುಪ್ಪೆ, ಕೆಂಪಚಿಕ್ಕನಹಳ್ಳಿ, ಮಾಗಡ ರಂಗಯ್ಯನಪಾಳ್ಯ, ಇವಿಷ್ಟು 19 ಹಳ್ಳಿಗಳಿಗೂ ಗೊತ್ತಾಗಿದೆ ಫ್ರೆಂಡ್ಸ್. ಅದರಿಂದ ತುಂಬ ಜನ ಭಯಭೀತರಾಗಿದ್ದಾರೆ. ತಮಗೆ ಅನ್ನ ಕೊಡುವಂತಹ ಜಮೀನುಗಳನ್ನು ಕಳ್ಕೊಳ್ಳುವ ಭೀತಿಯಲ್ಲಿದ್ದಾರೆ ಫ್ರೆಂಡ್ಸ್. ಏಕೆಂದರೆ ತುಂಬ ಜನ ತಮ್ಮ ಭೂಮಿಗಳನ್ನು ನಂಬಿಕೊಂಡು ನಮಗೆ ಅನ್ನ ಹಾಕ್ತಾಯಿದ್ದಾರೆ. ಅಂತಹ ಅನ್ನದಾತರು ಇವತ್ತು ಕಷ್ಟದಲ್ಲಿದ್ದಾರೆ. ಸುಮಾರು 19 ಹಳ್ಳಿಗಳ ಮೇಲೆ ಚೌಕಾಕಾರದ ಗುರುತಾಗಿದೆ ಫ್ರೆಂಡ್ಸ್. ಸರ್ವೆ ನಡೆಸಿದ್ದಾರೆ, ಡ್ರೋನ್ ಮೂಲಕ ಸರ್ವೆ ನಡೆಸಿದ್ದಾರೆ. ಮಾಗಡಿ ಗ್ರಾಮಾಂತರ ಬೆಂಗಳೂರು ವಿಮಾನ ನಿಲ್ದಾಣ ವಿಸ್ತರಣೆಗೆ ರೈತರ ಜಮೀನುಗಳ ಮೇಲೆ ನಿತ್ಯ ಹಾರಾಡುತ್ತಿರುವ ಡ್ರೋನ್ ಸರ್ವೆಯಿಂದ ಬೇಸತ್ತಿರುವ ಸೋಲೂರು ಹೋಬಳಿ ರೈತರೀಗ ಅನ್ನ ಆಗುವಂಥ ಭೂಮಿ ಕಳ್ಕೊಳ್ಳುವ ಭೀತಿಯಲ್ಲಿದ್ದಾರೆ ಫ್ರೆಂಡ್ಸ್. ಇಲ್ಲಿನ ರೈತರಿಗೆ ಒಳ್ಳೆಯದಾಗಬೇಕು ಅನ್ನೋ ಒಂದೇ ಉದ್ದೇಶಕ್ಕೆ ವಿಡಿಯೋ ಮಾಡಾಕ್ತಾ ಇದ್ದೀನಿ. ಇದ್ರ ಬಗ್ಗೆ ನೀವು ಕಮೆಂಟ್ ಮಾಡಿ ಫ್ರೆಂಡ್ಸ್. ಸುಮಾರು ಸಾವಿರಾರು ರೈತರು ತಮ್ಮ ಜಮೀನುಗಳನ್ನು ಕಳ್ಕೊತಾರೆ. ಮಾಗಡಿಯ ಸೋಲೂರಿನ ಸುಮಾರು 19 ಹಳ್ಳಿಗಳು ಇದಕ್ಕೆ ಸೇರ್ಕೊಳ್ತವೆ ಫ್ರೆಂಡ್ಸ್. ಇದರ ಬಗ್ಗೆ ಮುಂದಿನ ಮಾಹಿತಿಗಳನ್ನು ನಾನು ನಿಮಗೆ ನೀಡ್ತಾ ಇರ್ತೀನಿ. ನಾನು ರೈತರಿಗೆ ಹೇಳೋದಿಷ್ಟೇ, ದಯವಿಟ್ಟು ಯಾರು ಆಗಬೇಡಿ. ಅನ್ನದಾತರಿಗೆ ಯಾವತ್ತೂ ಮೋಸ ಆಗಲ್ಲ ಅಂತ ನಾನು ಇದ್ರ ಮುಖಾಂತರ ಕಳಕಳಿಯ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಅನ್ನದಾತರೇ ಇವತ್ತು ನಮಗೆಲ್ಲರೂ ಅನ್ನ ಕೊಡುವಂತಹ ಭಾಗ್ಯವಂತರು ಅಂತ ಹೇಳ್ಬೋದು. ದಯವಿಟ್ಟು ಈ ವಿಡಿಯೋ ಹಾಕಿರೋದು ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ, ಮುಂದಿನ ವಿಡಿಯೋ ಹಾಕೋಕ್ಕೆ ಸಹಕರಿಸಿ ಫ್ರೆಂಡ್ಸ್.